NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ತರನೇ ಮತ್ತೊಂದು ಕೊಲೆ ಕೃತ್ಯ ಅತ್ಯಂತ ಖಂಡನೀಯ. ಅಂದಪ್ಪ ಕೋಳೂರ್ ಆಗ್ರಹ. ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಮಾಡುವ ಮುನ್ನವೇ ತಿಂಗಳಿಗೊಳಗೆ ಅಂಜಲಿ ಅಂಬಿಗೇರ ಎಂಬ ಯುವತಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂಜಲಿಯವರ ಮನೆಗೆ ನುಗ್ಗಿ ಮತ್ತೊಂದು ಕೊಲೆ ಕೃತ್ಯ ಎಸಗಿದ ಪಾಪಿಗೆ ಸರ್ಕಾರ ಕೂಡಲೇ ಎನ್ಕೌಂಟರ್ ಮಾಡಬೇಕು. ಇಂಥವರಿಗೆ ರಾಜ್ಯ ಸರ್ಕಾರ ಎನ್ಕೌಂಟರ್ ಆದೇಶ ಹೊರಡಿಸಬೇಕೆಂದು ಖಂಡಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ಅತ್ಯಂತ ಖಂಡನೀಯ ಸರ್ಕಾರಕ್ಕೆ ಆಗ್ರಹಿಸಿದರು. ನಿನ್ನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಅವರ ಎರೆಯಲ್ಲಿ ಅಂಜಲಿಯನ್ನ ಇವತ್ತು ಕೊಲೆ ನಡೆದಿದೆ. ಅಂದ್ರೆ ಇವತ್ತು ಯುವಕ ಪ್ರೀತಿ ಮಾಡೋಂಥ ಪ್ರೀತಿ ನಿರಾಕರಿಸಿದ್ದಕ್ಕ ಅವ್ರ ಬೆಳಗ್ಗೆ ಒಂದು ಸ್ನೇಹ ಹೇಗೆ ಮಾಡಿ ಕೊಲೆ ಆಗೈತೆ ಅದೇ ರೀತಿ ಕೊಲೆ ಮಾಡ್ತೇನೆ ಅಂತ ಬೆದರಿಕೆ ಹಾಕಿ ಅಲ್ಲದೇನೆ ಮತ್ತೆ ಹೊಳ್ಳಿ ಅವನಿಗೆ ಆ ಪ್ರೀತಿ ನಿರಾಕರಿಸಿದ್ಕ ಸೀದಾ ಅಂಜಲಿಯನ್ನು ಹುಡುಗಿಯರ ಮನೆಗೆ ಅವ್ರ ನಿವಾಸಕ್ಕೆ ಹೋಗಿ ಅವ್ರ ಬೆಳಗ್ಗೆ ಹೋಗಿ ಅವ್ರ ಮನೆ ಬಾಗಲಾಗ ತಟ್ಟಿ ಅವ್ರು ಬಾಗಲ ತೆಗೆಯೋದ್ರ ಹತ್ರಗನ ನೀವು 4 ಬಾರಿ ಚಾಕುಲಿಂದ ಸುಚ್ಚಿ ಅವ್ರನ್ನ ಕೊಲೆ ಮಾಡಿ ಅಲ್ಲಿಂದ ಅವ್ರ ನಿವಾಸದಿಂದನ ಪರಾಗಿದ್ದಾನ. ಅವತ್ತು ಇನ್ನೂ ಸಿಕ್ಕಿಲ್ಲ ಅವ್ರು ಎಲ್ಲಿದಾನ ಅನ್ನೋದು ಅವ್ರಿಗೆ ಇನ್ನು ಪೊಲೀಸ್ ಇಲಾಖೆ ಹೇಳಿಲ್ಲ. ಅವ್ರು ಕೂಡಲೇ ಅವ್ರನ್ನ ಏನಿದ್ರೆ 24 ಗಂಟೆದಾಗ ಹಿಡಿದು ಅವನ ಮೇಲೆ ಎನ್ಕೌಂಟರ್ ಮಾಡ್ಬೇಕು. ಇವತ್ತು ಅದೇ ಏರಿಯಾದಾಗ ನೇಹಾ ಹಿರೇಮಠ ಅವ್ರಿಗೆ ಆಯ್ತು, ಅವ್ರಿಗೆ ಕೂಡಲೇ ಅವ್ರಿಗೆ ಎನ್ಕೌಂಟರ್ ಮಾಡಿದ್ರ, ಪ್ರಯೋಜನವಾಗ ಎನ್ಕೌಂಟರ್ ಮಾಡಿದ್ರ ಇಂಥ ಕೊಲೆ ಆಗ್ತಿರ್ಲಿಲ್ಲ. ಇವತ್ತು ಇದು ಮೇಲಿಂದ ಮೇಲೆ ಎನ್ಕೌಂಟರ್ ಮಾಡಲಾರ್ಕ ಸರ್ಕಾರ ಇದ್ರ ಮೇಲೆ ಒಂದು ನಿರ್ಲಕ್ಷ್ಯ ವಹಿಸಿದಕ್ಕ ಅಲ್ಲಿ ಹುಬ್ಬಳ್ಳಿಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಅದನ್ನ ನಿರ್ಲಕ್ಷ್ಯ ವಹಿಸಿದಕ್ಕ ಇವತ್ತು ಗೃಹ ಸಚಿವರು ಗೃಹ ಇಲಾಖೆ ಒಂದು ನಿರ್ಲಕ್ಷ್ಯದಿಂದ ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೆಯುತ್ತದೆ. ಈಗ ಆಲ್ರೆಡಿ ಇವತ್ತು ನೇಹಾ ಹಿರೇಮಠ ರಾಜ್ಯಾದ್ಯಂತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಇವತ್ತು ಸುದ್ದಿ ಹರಿದಾಡೈತಿ. ಇವತ್ತು ಇದು ಕೂಡ ಇನ್ನೂ ಒಂದು ತಿಂಗಳ ಕಾಲ ಕಳೆದಿಲ್ಲ, ಅವರು ಸುದ್ದಿ ಮಾಡಿಸಿಲ್ಲ ಅಂತದ್ದು. ಇವತ್ತು ಅವ್ರನ್ನ ಹೋಗಿ ನಾನು ಮೊನ್ನೆ ಇವತ್ತು ಮೇ 9ಕ್ಕೆ ನಾವು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬಂದೀನಿ. ಹಿರೇಮಠ ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ಮಾತಾಡ್ಸಿ ಬಂದೀನಿ. ಅವರೆಲ್ಲ ಅದು ಮಾತಾಡ್ಸ್ಕೊಂಡು 4 ದಿನ ಆಗಿಲ್ಲ. ಇವರ ಅಂಜಲಿಯನ್ನ ಇವತ್ತೊಂದು ಕೊಲೆ ಆಗಿದೆ ಅನ್ನೋ ಒಂದು ಸುದ್ದಿ ಇವತ್ತು ಮಾಧ್ಯಮಕ್ಕೆ ಮೂಡಿ ಬಂತು. ಅವತ್ತು ಐತಿ ಇವತ್ತು ಹಿಂಗ್ ಮಾಡ್ತಾರಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಹೇಳಿದ್ರು ಯಾರೋ ಇಲಾಖೆ ಕೈಗೊಂಡಿಲ್ಲ ಅನ್ನೋ ಮಾತನ್ನು ಇವತ್ತು ಮಾಧ್ಯಮಕ್ಕೆ ಕೇಳಿ ಬಂದೈತಿ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡಬೇಕಂದ್ರ ಇಂಥವ್ರ ಹುಡುಕಿ ಎನ್ಕೌಂಟರ್ ಮಾಡಿ ಇವತ್ತು ಎನ್ಕೌಂಟರ್ ಮಾಡಿಬಿಟ್ನೆ ಅಂದ್ರ ಅವ್ರಿಗೆ ಇವತ್ತು ಇಂಥ ಘಟನೆ ಇವತ್ತು ರಾಜ್ಯದಲ್ಲೆಲ್ಲ ಎಲ್ಲಾ ಕಡೆ ನಡೆಯಲ್ಲ. ಎನ್ಕೌಂಟರ್ ಮಾಡ್ಯದ ಅಲ್ಲದೆ ಇನ್ನೂ ರಾಜ್ಯ ಸರ್ಕಾರ ಇವತ್ತು ಎನ್ಕೌಂಟರ್ ಆದೇಶ ಹೊರಡಿಸ್ಬೇಕು. ಇಂಥ ಯುವತಿಯರು ಇವತ್ತು ಬದುಕಾಕ ಮಾಡಾಕ ಇದಾಗತ್ತ. ಶಾಲೆ ಹೋಗೋದಾಗ ಅಡ್ಡಾಡೋದಾಗ ಮನೆಗೆ ಹೋಗಿ ಇವತ್ತು ಒಂದು ಕೊಲೆ ಮಾಡೋ ಅಂತ ಹಂತಕ್ಕೆ ಬಂದೈತೆ ಅಂತ ಹಿಂದ ನಮ್ ಬ್ರಿಟಿಷರ ಕಾಲದಾಗ ಇವತ್ತು ಎಲ್ಲಿ ಯಾರನ್ನ ಬೇಕಾದ್ರೂ ಕೊಲೆ ಮಾಡೋಂಥ ಸ್ಥಿತಿ ಇತ್ತು. ಈಗ ಇವತ್ತು ನಮ್ಮ ಸ್ವಾತಂತ್ರ್ಯ ಸಿಕ್ಕರು ಸ್ವಾತಂತ್ರ್ಯ ಇವತ್ತು ಇದ್ದು ಕೂಡ ಇಂಥ ಏನಾಗತ್ತಂದ್ರೆ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಆಳ್ಕೆ ಆಡ್ತಿದ್ರು ಈಗನು ಅದೇ ರೀತಿ ಆಳ್ಕೆ ಆಳಂತ ಸ್ಥಿತಿ ಒಳಗ ಈ ಜನರದಾಗೈತಿ. ಜನರು ಬದುಕಾದಾಗ ಇವತ್ತು ಬಳೆ ಮಾಡೋದಾಗ ಹೆಣ್ಮಕ್ಳು ಮುಂದೆ ಒಬ್ರ ಅಡ್ಡಾಡ್ತಿರ್ತಾರ, ಅವ್ರದ್ದು ಸ್ಥಿತಿ. ಇವತ್ತು ಮನೆ ಕುಟುಂಬದವರನ್ನು ಅಷ್ಟು ಕುಟುಂಬ ಇಟ್ಕೊಂಡು ಮೋಸ ಮಾಡಿ ಕೊಲೆ ಮಾಡಿ ಹೋಗಿದ್ದಾನಂದ್ರ ಸರ್ಕಾರ ಏನ್ ಮಾಡುತ್ತ ಅಷ್ಟು ಲೂಸ್ ತನ ಕೊಟ್ಟೈತಂದ್ರ ಈ ಕೂಡಲೇ ಅವ್ರನ್ನ ಕ್ರಮ ತಗೊಂಡು ಒಂದು ಬಿಗಿ ಬಂದೋಬಸ್ತ್ ಹಾಕಿ ಎನ್ಕೌಂಟರ್ ಮಾಡಿ ಅವ್ರ ಮನೆಗೆ ಏನು ಇಂಥವು ನಡೀತಾವು ಬಿಗಿ ಬಂದೋಬಸ್ತ್ ಕೊಟ್ಟು ಎಲ್ಲ ವ್ಯವಸ್ಥೆನ ಕೈಗೊಳ್ಬೇಕು ಸರ್ಕಾರ. ಅವ್ರ ಮಂಟನ ಕುಟುಂಬ ಬಡ ಕುಟುಂಬಕ್ಕೆ ಅವ್ರ ಪರಿಹಾರ ಕೊಡೋಂಥ ವ್ಯವಸ್ಥೆ ಇವತ್ತು ಸರ್ಕಾರ ಮಾಡ್ಬೇಕಂದು ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಮಾಡಲಿಲ್ಲ ಅಂದ್ರ ಇದ್ರ ಬಗ್ಗೆ ಇನ್ನು ಉಗ್ರವಾದ ಹೋರಾಟವನ್ನು ರಾಜ್ಯಾದ್ಯಂತ ನಾನು ನಡೆಸ್ಬೇಕಾಗುತ್ತಾ ನಡೆಸ್ತೀವಿ ಎಂದು ಈ ಮಾಧ್ಯಮ ಮೂಲಕ ನಾನು ಹೇಳ್ಕೊಂಡಿದ್ದೆ. ಧನ್ಯವಾದ.